ರಕ್ಷಿತಾ ಅವಳು ಬಿ ಆನೆಸ್ಟ್, ಅವಳು ಯಾವಾಗಲೂ ಆನೆಸ್ಟಲ್ಲೇ ಆಗ್ತಾಳೆ. ಅವಳು 6 months ಇಂದ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ, ಅಲ್ಲಿ ಹೇಗಿದ್ದಾಳು ಇಲ್ಲೂ ಆಗಿದ್ದಾಳೆ, ಅವಳೆಲ್ಲೂ ಚೇಂಜೇ ಇಲ್ಲ. ಮಳ್ಳಿ ಮಂಚ ಕಾಲೆಷ್ಟು ಅಂತಂದ್ರೆ 3 ಮತ್ತೊಂದು ಅನ್ನುವಂತ ಆಟಗಾರರು ನಮ್ಮ ಬಿಗ್ ಬಾಸ್ ಅಲ್ಲಿ ಯಾರಿದ್ದಾರೆ ನಿಮ್ಮ ಪ್ರಕಾರ? ಅಶ್ವಿನಿ, ಜಾನ್ವಿ. ಸುದೀಪ್ ಸರ್ ಏನ್ ತೀರ್ಮಾನ ಕೊಡ್ತಾರೆ ಅದೇನ ನಿಮಗೆ ಸರಿ ಅನ್ಸುತ್ತಾ? ರಕ್ಷಿತಾ ಬಗ್ಗೆ ಸ್ವಲ್ಪ ಬೇಜಾರಾಯ್ತು. ಯಾಕೆ ಬೇಜಾರಾಯ್ತು ಅಂದ್ರೆ ಅವಳು ಸ್ವಲ್ಪ ಅಂದ್ರೆ ಅವ್ಳು ಮಾತಾಡೋ ರೀತಿನೇ ಹಂಗಿತ್ತು, ಸ್ವಲ್ಪ ನೀಟಾಗಿ ಹೇಳ್ಬೋದಾಗಿತ್ತು ಸುದೀಪ್ ಸರ್. ಗಿಲ್ಲಿ, ಕಾವ್ಯ, ಅಶ್ವಿನಿ, ಸ್ಪಂದನ, ಆಮೇಲೆ ಸೂರಜ್. ನಮ್ಗೆ ಅವನ ಆಟ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಜೋಕ್ ಮಾಡ್ತಾನೆ, ನಗಿತಾನೆ, ಖುಷಿ ಆಗುತ್ತೆ ನೋಡೋದು. ಅಶ್ವಿನಿ ಗೌಡ ಇಷ್ಟ ಇಲ್ಲ, ತುಂಬಾ ಜಗಳ ಮಾಡ್ತಾಳೆ, ಅದಕ್ಕೆ ಇಷ್ಟ ಆಗಲ್ಲ. ಅಶ್ವಿನಿ ಗೌಡ ಒಂಥರ ಏನೋ ಸದ್ಯ ತಂದಾಕೋದು, ಏನೋ ಒಂಥರ ಜಗಳ ತಂದಾಕೋದು, ಮಜಾ ಮಾಡ್ತಾರೆ ಅವರು. ಗಿಲ್ಲಿ ಒಂಥರ ನಂಗೆ ಇಷ್ಟ ಆಯ್ತಾನೆ, ಅದಕ್ಕೆ ಕಾವ್ಯನ್ ಯಾವಾಗ್ಲೂ ಇಷ್ಟ ಪಡ್ತಾನೆ ಅಲ್ವಾ ಗಿಲ್ಲಿ, ಅದಕ್ಕೆ. ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂತ ಹೇಳಿದ್ರೆ ಯಾರು? ಬಕೆಟ್ ಅಂತ ಬಂದ್ರೆ ಅಶ್ವಿನಿ ಮೇಡಮ್. ಅವ್ರು ಯಾವಾಗ್ಲೂ ಎಲ್ರ ಮೇಲೂ ಸುಮ್ನೆ ಜಗಳ ಆಡ್ಕೊಂಡು ಹೋಗ್ತಿರ್ತಾರೆ, ಅದಕ್ಕೆ ಅನಿಸ್ತಾರೆ. ಮತ್ತೆ ರಾಶಿಕಾ. ರಕ್ಷಿತಾ ಅವಳು ಬಿ ಆನೆಸ್ಟ್, ಅವಳು ಯಾವಾಗಲೂ ಆನೆಸ್ಟಲ್ಲೇ ಆಡ್ತಾಳೆ. ಅವಳು 6 months ಇಂದ ನಾವು ಯೂಟ್ಯೂಬಲ್ಲಿ ನೋಡಿದ್ದೀವಿ, ಅಲ್ಲಿ ಹೇಗಿದ್ದಾಳು ಇಲ್ಲೂ ಆಗಿದ್ದಾಳೆ, ಅವಳೆಲ್ಲೂ ಚೇಂಜೇ ಇಲ್ಲ, ಅವಳು ಆನೆಸ್ಟಾಗಿ ಆಡ್ತಾ ಇದ್ದಾಳೆ. ಚೇಂಜ್ ಆಗಿದ್ದಾರೆ ಅದು ಆ್ಯಕ್ಚುಲಿ ನಾನು ಯಾರೂ ಆ ಥರ ಅನಿಸ್ತಾನೆ ಇಲ್ಲ. ಆ್ಯಕ್ಚುಲಿ ಎಲ್ಲ ಬಿಗ್ ಬಾಸ್ ಏನು ನೋಡ್ತಾ ಇದ್ದೀನಿ ಎಲ್ಲ ಲೈವಲ್ಲಿ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಷ್ಟೇ ಅನಿಸ್ತಾ ಇದ್ದೀನಿ. ಅದೇ ಮಳ್ಳಿ ಮಂಚ ಕಾಲೆಷ್ಟು ಅಂತಂದ್ರೆ 3 ಮತ್ತೊಂದು ಅನ್ನುವಂತ ಆಟಗಾರರು ನಮ್ಮ ಬಿಗ್ ಬಾಸ್ ಅಲ್ಲಿ ಯಾರಿದ್ದಾರೆ ನಿಮ್ಮ ಪ್ರಕಾರ? ಅಶ್ವಿನಿ, ಜಾನ್ವಿ. ಅವಳು ಸೀಕ್ರೆಟ್ ರೂಮಲ್ಲೆಲ್ಲ ಪರ್ಸ್ನಲ್ ಆಗೆಲ್ಲ ಮೈಕೆಲ್ಲ ತೆಗ್ದು ಮಾತಾಡ್ಕೊಂಡ್ರು, ಎಲ್ಲ ಮಾಡಿದ್ರು ಡ್ರೆಸ್ಸಿಂಗ್ ರೂಮಲ್ಲೆಲ್ಲ, ಅದೆಲ್ಲ ಫೇಕ್ ಅನಿಸ್ತಿದೆ. ಬಿ ಆನೆಸ್ಟಾಗಿ ಆಡ್ಬೋದಾಗಿತ್ತು, ಏನಿದೆ ಹಂಗಿರ್ಬೋದಾಗಿತ್ತು ಅವರು. ನಿನ್ನೆ ಏನು ಭಾರತ ಕತೆ ಕಿಚ್ಚರ ಜೊತೆ ಆಯ್ತು, ಅದರಲ್ಲಿ ಕೊಟ್ಟಂತಹ ಸುದೀಪ್ ಸರ್ ಏನ್ ತೀರ್ಮಾನ ಕೊಟ್ಟಿದ್ದಾರೆ ಅದೇನ ನಿಮಗೆ ಸರಿ ಅನ್ಸುತ್ತಾ? ರಕ್ಷಿತಾ ಬಗ್ಗೆ ಸ್ವಲ್ಪ ಬೇಜಾರಾಯಿತು. ಯಾಕೆ ಬೇಜಾರಾಯಿತು ಅಂದರೆ ಅವಳು ಸ್ವಲ್ಪ ಅಂದರೆ ಅವಳು ಮಾತಾಡೋ ರೀತಿನೇ ಹಂಗಿತ್ತು, ಸ್ವಲ್ಪ ನೀಟಾಗಿ ಹೇಳ್ಬೋದಾಗಿತ್ತು ಸುದೀಪ್ ಸರ್, ಸ್ವಲ್ಪ ನಗಾಡ್ಕೊಂಡು ಹೇಳ್ಬೋದಾಗಿತ್ತು ಅಷ್ಟೇ. ಗಿಲ್ಲಿ ಹಾನೆಸ್ಟ್ ಆಗಿರ್ತಾರೆ, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ, ಅದಕ್ಕೆ ಬಿಗ್ ಬಾಸ್ ಅಲ್ಲಿ ಅವರಂದ್ರೆ ಇಷ್ಟ. ಬಿಗ್ ಬಾಸ್ ಅಲ್ಲಿ ಇವರು ಇರಬಾರ್ದು ಅನ್ನೋಂತ ವ್ಯಕ್ತಿತ್ವ ಯಾರು? ಅದು ಹೇಳಕ್ಕಾಗಲ್ಲ, ಡಿಪೆಂಡ್ ಆಗುತ್ತೆ ಅವ್ರವ್ರ ಇದ್ರ ಮೇಲೆ. ಫೈನಲಿಸ್ಟ್ ಅಂತ ಯಾರು ಬರ್ಬೋದು ಬಿಗ್ ಬಾಸ್ ಅಲ್ಲಿ? ಗಿಲ್ಲಿ, ಕಾವ್ಯ, ಅಶ್ವಿನಿ, ಸ್ಪಂದನ, ಆಮೇಲೆ ಸೂರಜ್ ಬರ್ತಾರಾ? ಓಕೆ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅಂದ್ರೆ ಯಾರು? ಗಿಲ್ಲಿನೇಮ್ಮ. ಏನಕ್ಕೆ? ನಮ್ಗೆ ಅವನ ಆಟ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಜೋಕ್ ಮಾಡ್ತಾನೆ, ನಗಿತಾನೆ, ಖುಷಿ ಆಗುತ್ತೆ ನೋಡೋದು. ಸೊ ನಿಮ್ಗೆ ಗಿಲ್ಲಿ ಇಷ್ಟ, ತುಂಬಾ ಇಷ್ಟ. ಹೌದು. ಇವ್ರು ಇಷ್ಟ ಇಲ್ಲ ಅಪ್ಪ ಅನ್ನೋ ಕಂಟೆಸ್ಟೆಂಟ್ ಇದಾಳಲ್ಲ, ಏನಪ್ಪ ಅವಳ ಹೆಸರು? ಅಶ್ವಿನಿ ಗೌಡನೇ ಇಷ್ಟ ಇಲ್ಲ, ತುಂಬಾ ಜಗಳ ಮಾಡ್ತಾಳೆ, ಅದಕ್ಕೆ ಇಷ್ಟ ಆಗಲ್ಲ. ಓಕೆ. ಬಿಗ್ ಬಾಸ್ ಅಲ್ಲಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನುವಂತ ಕಂಟೆಸ್ಟೆಂಟ್ ಯಾರು? ಹಂಗಲ್ಲ ಏನು ಇಲ್ಲಮ್ಮ, ಎಲ್ಲರೂ ಆತರ ಯಾಕೆ ಹೇಳ್ಬೇಕಲ್ವಾ, ಎಲ್ಲ ಚೆನ್ನಾಗಿ ಆಡ್ತಾರೆ. ನಮ್ಗೆ ಇಷ್ಟ ಇಲ್ಲ ಅನ್ನೋದಕ್ಕೆ ಅವಳು ಒಬ್ಳೆ ಅಶ್ವಿನಿ ಗೌಡ, ಇನ್ಯಾರು ಇಲ್ಲ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಅಂದ್ರೆ ಯಾರು? ಗಿಲ್ಲಿ. ಏನಕ್ಕೆ? ಅವ್ನು ಚೆನ್ನಾಗಿ ಆಡ್ತಾನೆ, ಅದಕ್ಕೆ. ಚೆನ್ನಾಗಿ ಆಡ್ಬಿಟ್ರೆ ನಿಮ್ಗೆ ಇಷ್ಟ? ಚೆನ್ನಾಗಲ್ಲ, ಕಾಮಿಡಿ ಆಗಿರುತ್ತೆ, ಫ್ರೆಂಡ್ಲಿ ಆಗಿರುತ್ತೆ. ಆದ್ರೆ ಕಾಮಿಡಿ ಅಂತೀರ, ಟಾಸ್ಕ್ ಏನ್ ಆಡ್ತಾ ಇದ್ದಾನ? ಟಾಸ್ಕ್ ಆಡಿದವರು ಎಂಜಾಯ್ಮೆಂಟ್ ಸಿಗ್ತದೆ ತಾನೆ, ಅದಕ್ಕೆ ಮಾತ್ರ ನೋಡ್ತಾ ಇರೋದು ನೀವು. ಓಕೆ. ಬಿಗ್ ಬಾಸ್ ಅಲ್ಲಿ ಲವಿ ಡವಿ ಎಲ್ಲ ನಡೀತಾ ಇದೆ ಗೊತ್ತಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದ್ರ ಬಗ್ಗೆ ಬೇಕಾ ಬಿಗ್ ಬಾಸ್ ಅಲ್ಲಿ ಲವಿ ಡವಿ? ಇರ್ಬೇಕು, ಅದು ಇರ್ಬೇಕಾ? ಯಾಕೆ ಚಂದ ಅದು ಅಂತ? ಯಾಕೆ ನಿಮ್ ಹುಡುಗಿ ನೆನ್ಪಾಗ್ತಾಳ? ಆತರ ಏನಿಲ್ಲ, ಮತ್ತೆ ಚಂದ ಒಟ್ನಲ್ಲಿ ಇರ್ಬೇಕು. ಓಕೆ. ಬಿಗ್ ಬಾಸ್ ಅಲ್ಲಿ ಮಳ್ಳಿ ಮಂಚ ಕಾಲೆಷ್ಟು ಅಂದ್ರೆ 3 ಮತ್ತೊಂದು ಅನ್ನೋಂತ ಕಂಟೆಸ್ಟೆಂಟ್ ನಿಮ್ಮ ಪ್ರಕಾರ ಯಾರು? ಹೌದ್ರ ಮಳ್ಳಿ ಹೆಂಗ್ ಆಡ್ತಾಳೆ ಅನ್ನೋಕೆ ಅಂತ ಅಂತಾರಲ್ಲ, ಅಶ್ವಿನಿ ಗೌಡ. ಏನಕ್ಕೆ? ಒಂಥರ ಏನೋ ಸದ್ಯ ತಂದಾಕೋದು, ಏನೋ ಒಂಥರ ಜಗಳ ತಂದಾಕೋದು, ಜಗಳ ತಂದ್ಬಿಟ್ಟು ಮಜಾ ಮಾಡ್ತಾರೆ ಅವರು. ಓಕೆ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್? ಗಿಲ್ಲಿ ಬಿಟ್ಟು ಫೇವರೇಟ್ ಕಂಟೆಸ್ಟೆಂಟ್? ಕಾವ್ಯ. ಏನಕ್ಕೆ ಕಾವ್ಯ ಅಂದ್ರೆ ಇಷ್ಟ? ಗಿಲ್ಲಿ ಒಂಥರ ನಂಗೆ ಇಷ್ಟ ಆಯ್ತಾನೆ, ಅದಕ್ಕೆ ಕಾವ್ಯನ್ ಯಾವಾಗ್ಲೂ ಇಷ್ಟ ಪಡ್ತಾನೆ ಅಲ್ವಾ ಗಿಲ್ಲಿ, ಅದಕ್ಕೆ ನಂಗೆ. ಸೊ ನೀವು ಲವ್ನ ಅಲ್ಲಿ ಲವ್ ಅಂತ ಅಲ್ಲ, ಬಟ್ ಅವರಿಬ್ರು ಟ್ರೂ ಫ್ರೆಂಡ್ಶಿಪ್ ಅಂತ ಅನ್ಸುತ್ತೆ. ಲೈಕ್ ಇವಾಗ ರಾಶಿಕಾ ಮತ್ತೆ ಸೂರಜ್ ಇಬ್ರು ಇದಾರಲ್ವಾ, ಅವ್ರಿಬ್ರದೇ ಒಂಥರ ಇರುತ್ತೆ ಲವ್ ಕಂಟೆಂಟ್ ಅವ್ರು ಯೂಸ್ ಮಾಡ್ತಿರೋದು, ಬಟ್ ಇವ್ರೇನ್ ಆತರ ಅಂತ ಅನ್ಸಲ್ಲ. ಓಕೆ.
ಬಿಗ್ ಬಾಸ್ ಅಲ್ಲಿ ಬಕೆಟ್ ಅಂತ ಹೇಳಿದ್ರೆ ಯಾರು? ಬಕೆಟ್ ಅಂತ ಬಂದ್ರೆ ಅಶ್ವಿನಿ ಮೇಡಮ್. ನಿಮ್ಗೆ ಅವ್ರ ಬಕೆಟ್ ಅಂತ ಅನಿಸ್ತಾರ? ಯಾಕೆ? ಅವ್ರು ಯಾವಾಗಲೂ ಎಲ್ಲರ ಮೇಲೂ ಸುಮ್ಮನೆ ಜಗಳ ಆಡ್ಕೊಂಡು ಹೋಗ್ತಿರ್ತಾರೆ, ಅದಕ್ಕೆ ಅನಿಸ್ತಾರೆ. ಮತ್ತೆ ರಾಶಿಕಾ. ನಿಮ್ಮ ಪ್ರಕಾರ ರಕ್ಷಿತಾ ಆಡ್ತಾ ಇರುವಂತ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ರಕ್ಷಿತಾ ಆಡ್ತಿರೋ ಆಟ ಕರೆಕ್ಟಾಗಿ ಆಡ್ತಿದ್ದಾಳೆ, ಬಟ್ ಅವಳಿಗೆ ಕ್ಲಾರಿಟಿಯಾಗಿ ಕ್ಲಾರಿಫೈ ಮಾಡಕ್ ಬರಲ್ಲ ಯಾವುದೇ ವಿಷಯನ. ಬಟ್ ಅವಳು ಏನೇ ಮಾತಾಡಿದ್ರು ಅವಳು ಪಾಯಿಂಟಲ್ಲಿ ಮಾತಾಡ್ತಾಳೆ.